ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ ಹೋಗಿರತಕ್ಕಂಥ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದು. ಪ್ರಕರಣ ಸಂಬಂಧವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ ಖಾಕಿ. ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದ್ಯೋ ಈ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾ ಇರೋದು ಖಾಕಿ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಜಾಮೀನನ್ನು ಪ್ರಶ್ನೆ ಮಾಡಿಕೊಂಡು ಅರ್ಜಿಯನ್ನು ಹಾಕಿರೋದಿಲ್ಲ. ಎಲ್ಲರ ಮೇಲೂ ಅಲ್ಲ, ಟೋಟಲ್ ಆಗಿ 12 ಜನಕ್ಕೆ ಇಲ್ಲಿ ಜಾಮೀನಾಗಿದೆ. ಇನ್ನೂ ಒಂದು 5 ಜನ ಈಗಲೂ ಕೂಡ ಜೈಲಲ್ಲೇ ಇದ್ದಾರೆ. ಅದರಲ್ಲಿ 12 ಜನರಲ್ಲಿ 7 ಜನರ ಜಾಮೀನಿಗೆ ಮಾತ್ರ ಪೊಲೀಸರು ತಕರಾರು ಸಲ್ಲಿಸಿರೋದು. ಆ 7 ಜನರಲ್ಲಿ ದರ್ಶನ್, ಪವಿತ್ರ ಗೌಡ ಇದ್ದೇ ಇದ್ದಾರೆ. ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅನಿಲ್ ನಿಶಾನಿ ಎಂಬುವರಿಂದ ಇವತ್ತು ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಅರ್ಜಿಯ ಜೊತೆಗೆ ಎಲ್ಲ ಸೂಕ್ತ ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದಂತಹ ಪ್ರತಿ ಇನ್ನು 10 ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಅನುಮತಿ ಸರ್ಕಾರದ ಕಡೆಯಿಂದ ಸಿಗಬೇಕಾಗುತ್ತೆ. ಪೊಲೀಸರಿಗೆ ಅನುಮತಿ ಸಿಕ್ತು, ಆ ಒಂದು ಪ್ರತಿನ ಇಟ್ಕೊಂಡು ಅರ್ಜಿಯನ್ನು ಹಾಕಿದ್ದಾರೆ. ಇನ್ನು 10 ದಿನಗಳಲ್ಲಿ ಪ್ರಕರಣದ ಅರ್ಜಿ ವಿಚಾರಣೆಗೆ ಬರಬಹುದು. ರಿಟರ್ಸ್ಗಳಿಗೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಟೋಟಲ್ ಆಗಿ ಈಗ 7 ಜನ ಅಂತ, ದರ್ಶನ್ ಆಯಿತು, ಪವಿತ್ರ ಗೌಡ ಆಯಿತು, ಇನ್ನು ಯಾರು ಮೇಯ್ನ್ ಆಗಿ ಇನ್ನೂ ಯಾರ್ಯಾರಿದ್ದಾರೆ? ಈ ಒಂದು ಇಷ್ಟು ಜನಕ್ಕೆ ರದ್ದಾಗಬೇಕಪ್ಪ ಈ ಜಾಮೀನು ಲಿಸ್ಟಲ್ಲಿ, ಇನ್ನೂ ಯಾರ್ಯಾರ ಹೆಸರಿದೆ? ಇಲ್ಲಿ ಎಷ್ಟು ಸೀರಿಯಸ್ ಆಗಿ ಹಾಕಿ ಇದನ್ನು ತೊಗೊಂಡಿದೆ ಅಂತ? ರಮಕಾಂತ್ ಏನೀಗಾಗಲೇ ಲೋಯರ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ನಲ್ಲಿ ಏನು ಇವರು ಜಾಮೀನನ್ನ ಪಡ್ಕೊಳ್ತಾರೆ. ಜಾಮೀನನ್ನ ಪಡ್ಕೊಂಡ ನಂತರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾಮೀನು ಏನು ಕೊಡಲಾಗಿದೆ ಇದನ್ನು ರದ್ದು ಕೋರಿ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕ್ತೀವಿ ಅಂತೇಳಿ ಮನವಿಗೆ ಏನು ತನಿಖಾಧಿಕಾರಿಗಳು ಮತ್ತೆ SPP ಅವರು ಅನುಮತಿಯನ್ನು ಕೋರ್ಲಿಕ್ಕೆ ಪತ್ರವನ್ನು ಬರೆದಿದ್ರು. ಆ ಮುಖೇನ ಆ ಪ್ರೊಸೀಜರ್ಗಳು ಆದ ಬೆನ್ನಲ್ಲೇ ಇವತ್ತು ಅನಿಲ್ ನಿಶಾನಿ ಏನಿದ್ದಾರೆ ಅವರ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅರ್ಜಿಯಲ್ಲಿ ಪ್ರಮುಖವಾಗಿ A1 ಇಂದ A8 ವರೆಗೂ ಕೂಡ ಆರಂಭದಲ್ಲಿ 8 ಜನರನ್ನ ಹೆಸರುಗಳನ್ನ ಹಾಕಿರುವಂತದ್ದು. ಈ 8 ಜನರಿಗೆ ನೀಡಿರುವಂತಹ ಜಾಮೀನು ಏನಿದೆ ಆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಹಾಕಲಾಗಿರುವಂತದ್ದು. ಇದಕ್ಕೆ ಏನು ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹಾಕ್ಬೇಕಾದ್ರೆ ಚಾರ್ಜ್ ಶೀಟ್ ಅನ್ನ ಅದನ್ನ ಮಾಡಿದ್ದಾರೆ. ಅದರ ಜೊತೆಗೆ SPP ಅವರು ಕೊಡುವಂತಹ ಒಪಿನಿಯನ್ ಏನಿರುತ್ತೆ ಅದನ್ನು ಕೂಡ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಅಂದ್ರೆ ಅನುಮತಿಯನ್ನ ಪಡ್ಕೊಂಡಿರುವಂತದ್ದು ಏನಿದೆ ಗೃಹ ಇಲಾಖೆಯಿಂದ, ಸೊ ಅದನ್ನ ಪತ್ರವನ್ನ ಹಾಕಿರುವಂತದ್ದು. ಅದರ ಜೊತೆಗೆ ಆರೋಪಿಗಳಿಗೆ ಜಾಮೀನನ್ನ ರದ್ದು ಮಾಡ್ಲಿಕ್ಕೆ ಇರುವಂತಹ ಸೂಕ್ತವಾದ ಕಾರಣಗಳಿರ್ಬೋದು, ಅವರ ವಿರುದ್ಧ ಲಭ್ಯವಾಗಿರುವಂತಹ ಸಾಕ್ಷ್ಯಾಧಾರಗಳಿರ್ಬೋದು, ಇವೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ದಾಖಲೆಗಳ ಸಮೇತ ಇಂದು ಅಪಿಯಲ್ ನ ಹಾಕಿರುವಂತದ್ದು ಸುಪ್ರೀಂ ಕೋರ್ಟ್ಗೆ. ಸುಮಾರು 8 ರಿಂದ 10 ದಿನಗಳ ಬಳಿಕ ಅರ್ಜಿ ವಿಚಾರಣೆಗೆ ಬರ್ತದೆ. ಅರ್ಜಿ ವಿಚಾರಣೆಗೆ ಬಂದ ನಂತರ ಅದು ಟ್ರಯಲ್ ಆರಂಭವಾಗುವಂತದ್ದು. ಸೊ ಅಂದ್ರೆ ಈಗಾಗಲೇ ಏನು ಜಾಮೀನ ಪಡ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಸೇಫ್ ನಾವು ಅನ್ನೋ ರೀತಿಯಲ್ಲಿ ಏನಿದ್ರು ನಿಟ್ಟುಸಿರನ್ನ ಬಿಟ್ಟಿರೋ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಪ್ರದೇಶ್ ಇರ್ಬೋದು, ಹೀಗೆ ಇತರ ಆರೋಪಗಳೇನಿದ್ರು ಅವರೆಲ್ಲರೂ ಕೂಡ ಸದ್ಯಕ್ಕೆ ಜಾಮೀನು ಸಿಕ್ಕಿದೆ, ಕೇಸ್ ಅಲ್ವಾ ನೋಡ್ಕೊಬಹುದು ಅನ್ನೋ ಒಂದು ನಿಟ್ಟುಸಿರನ್ನ ಏನು ಬಿಟ್ಟಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ತನಿಖಾಧಿಕಾರಿಗಳಿರ್ಬೋದು ಸರ್ಕಾರದ ಕಡೆಯಿಂದ ಶಾಕ್ ಕೊಟ್ಟಿರುವಂತದ್ದು. ಇನ್ನು 10 ದಿನಗಳಲ್ಲಿ ಅರ್ಜಿ ವಿಚಾರಣೆಗೆ ಬಂದ ಬಳಿಕ ನಂತರ ಇವರು ಆಕ್ಷೇಪಣೆಯನ್ನ ಏನು ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.